ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಂಡು ಈ ವಿಡಿಯೋ ನೋಡೋಕೆ ಬಂದಿರ್ತೀರಾ. ಈ ವಿಡಿಯೋದಲ್ಲಿ ನಾನು NIA ರಿಕ್ವೈರ್ಮೆಂಟ್ ಬಗ್ಗೆ, ಮೋಡ್ ಆಫ್ ಸೆಲೆಕ್ಷನ್, ಏಜ್ ಲಿಮಿಟ್, ಸ್ಯಾಲ್ರಿ, ಎಷ್ಟು ಪೋಸ್ಟ್ ಇದೆ ಎಲ್ಲಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ. NIA ರಿಕ್ವೈರ್ಮೆಂಟ್ ಸ್ಟೀನೋಗ್ರಾಫರ್ UDC ವೇಕೆನ್ಸಿಗಳು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ 2nd April 2024. ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ಇರೋದು 40. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ. ಪೋಸ್ಟ್ ನೇಮ್ ಏನು? ಸ್ಟೀನೋಗ್ರಾಫರ್ ಮತ್ತು UDC. ಸ್ಯಾಲ್ರಿ 25,500 ಇಂದ 1,12,400 ಪರ್ ಮಂತ್. ಟೋಟಲ್ ಯಾವ ಥರ ಡಿವೈಡ್ ಆಗಿದೆ ಅಂದರೆ, ಅಸಿಸ್ಟೆಂಟ್ ಪೋಸ್ಟ್ಗೆ 7 ವೇಕೆನ್ಸಿ ಇದೆ, ಸ್ಟೀನೋಗ್ರಾಫರ್ ಪೋಸ್ಟ್ಗೆ 24 ವೇಕೆನ್ಸಿ ಇದೆ, ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ 9 ವೇಕೆನ್ಸಿ ಇದೆ. ಏಜ್ ಲಿಮಿಟ್ ಬಂದು ಆಸ್ ಪರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏಜು 56 ಆಗಿರಬೇಕು. ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏಜು 56 ಏಜಸ್ ಒಳಗಿರಬೇಕು, ಅಂದರೆ 18 ಇಂದ 56 ಏಜ್. 56 ಸ್ಟೆಪ್ಸ್ ಟು ಅಪ್ಲೈ. ಫಸ್ಟ್ ನಾವು NIA ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಅದಕ್ಕೆ ಹೋಗಿ ಏನೇನು ರಿಕ್ವೈರ್ಮೆಂಟ್ ಬೇಕು, ಡಾಕ್ಯುಮೆಂಟ್ಸ್ ಏನು, ಲಿಂಕ್ ಏನು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಪ್ರತಿಯೊಂದು ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದರಲ್ಲಿ ಹೋಗಿ ನೋಡಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಲಿಂಕ್ ಅಂತ ಪಿನ್ ಮಾಡಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಆಗಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಡೀಟೇಲಾಗಿ ಓದ್ಕೊಳ್ಳಿ. ನಮ್ಮದು ಕರೆಕ್ಟ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕಮ್ಯುನಿಕೇಷನ್ ಪರ್ಪಸ್ಗೋಸ್ಕರ ಕರೆಕ್ಟಾಗಿ ಕೊಡಬೇಕು. ನಾವು ಯಾವ ಥರ ಡಾಕ್ಯುಮೆಂಟ್ ರೆಡಿ ಇಟ್ಕೋಬೇಕು ಅಂದರೆ, ID ಪ್ರೂಫು, ಎಜುಕೇಷನಲ್ ಕ್ವಾಲಿಫಿಕೇಷನ್ದು, ರೀಸೆಂಟ್ ಫೋಟೋಗ್ರಫಿ, ರೆಸ್ಯೂಮು, ಮತ್ತು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ವಗೇರಾ ನಾವು ರೆಡಿ ಮಾಡಿ ಇಟ್ಕೋಬೇಕು. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು ಆ ಲಿಂಕ್ ಮೂಲಕ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫೀನ ಕ್ಯಾಟಗರಿ ಬೇಸ್ ಮೇಲೆ ಪೇ ಮಾಡಿ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಡೀಟೇಲ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಕಂಪ್ಲೀಟ್ ಇದು ಮಾಡಿ. ಆಮೇಲೆ ಅಪ್ಲಿಕೇಶನ್ನ ಈ ಅಡ್ರೆಸ್ SPADM NIA HQRS CGO ಕಾಂಪ್ಲೆಕ್ಸ್, ಲೋಡಿ ರೋಡ್, ನ್ಯೂ ಡೆಲ್ಲಿ 11003ಗೆ ಪ್ರಿಸ್ಕ್ರೈಬ್ ಮ್ಯಾನೇಜರ್ ಮತ್ತು ರಿಜಿಸ್ಟರ್ಡ್ ಪೋಸ್ಟ್, ಸ್ಪೀಡ್ ಪೋಸ್ಟ್ ಅಥವಾ ಯಾವುದೇ ಬೇರೆ ಸರ್ವಿಸ್ ಆದ್ರೂ ಪರವಾಗಿಲ್ಲ, ಬಿಫೋರ್ 2nd April ಪೋಸ್ಟ್ ಮಾಡಿ ಅಪ್ಲಿಕೇಶನ್ ಈ ಡೇಟ್ಸ್ಗೆ. ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಆಫ್ಲೈನ್ ಡೇಟ್ ಶುರುವಾಗಿದ್ದು 2nd February. ಲಾಸ್ಟ್ ಡೇಟು ಅಪ್ಲಿಕೇಶನ್ಗೆ 2nd April. ಈ ಅಪ್ಲಿಕೇಶನ್ ಬಂದು ಯಾವುದೇ ಆನ್ಲೈನ್ ಅಲ್ಲ, ಆಫ್ಲೈನ್. ಸೊ ನೀವು ಡಾಕ್ಯುಮೆಂಟ್ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅವ್ರು ಕೇಳಿರೋ ಕ್ಯಾಟಗರಿ ಬೇಸ್ ಮೇಲೆ ಎಷ್ಟು ಫೀ ಅದನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದು 2nd April. 2nd April ಒಳಗೆ ಡೆಲ್ಲಿಗೆ ನಿಮ್ಮ ಪೋಸ್ಟ್ ರೀಚ್ ಆಗಬೇಕು. ಸೊ ಮಿಸ್ ಮಾಡಿದೆ, ಬೇಗ ಫಿಲ್ ಮಾಡಿ, ಅಪ್ಲೈ ಮಾಡಿ. ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ. ನಾವು ರಿಟರ್ನ್ ಟೆಸ್ಟ್ಗೆ ಯಾವ ಟಾಪಿಕ್ಸ್ನ ಓದಬೇಕು ಅಂದರೆ, ಒಂದು ಸ್ಟ್ಯಾಟಿಕ್ ಅವೇರ್ನೆಸ್ ಬಗ್ಗೆ, ಕರೆಂಟ್ ಅಫೇರ್ಸ್, ಆಮೇಲೆ ಸೈನ್ಸ್ ಮತ್ತು ಟೆಕ್ನಾಲಜಿ ಬೇಸು, ಹಿಸ್ಟ್ರಿ, ಕಲ್ಚರ್ ಬಗ್ಗೆ, ಜಿಯೋಗ್ರಫಿ, ಎಕನಾಮಿಕ್ ಸೈನ್ಸು, ಆಮೇಲೆ ಜನರಲ್ ಪಾಲಿಟಿ ಮತ್ತು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಸ್ಕಿಲ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್. ಇಷ್ಟ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ರಿಟರ್ನ್ ಟೆಸ್ಟ್ಗೆ ನೀವು ಇವಾಗ ಯಾವ ಟಾಪಿಕ್ಸ್ ಅಂತ ನೋಡ್ಕೊಂಡ್ರಿ. ಇವಾಗ ರಿಟರ್ನ್ ಟೆಸ್ಟಲ್ಲಿ ನಿಮಗೆ ಯಾವ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸಿಗಿರುತ್ತೆ, ಎಷ್ಟು ನಿಮಿಷ ಇರುತ್ತೆ, ಪ್ರತಿಯೊಂದು ನೋಡ್ಕೊಳ್ಳೋಣ ಬನ್ನಿ. ಟೋಟಲ್ ನಿಮಗೆ ಪೇಪರ್ 4 ಸೆಕ್ಷನಲ್ಲಿ ಬರುತ್ತೆ. ಸೆಕ್ಷನ್ ಎ ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್. ಇದು ಟೋಟಲ್ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 50 ಮಿನಿಟ್ಸ್ ಅಲ್ಲ, ಟೋಟಲ್ 4 ಸೆಕ್ಷನ್ ಪೇಪರ್ಗೆ 200 ಮಿನಿಟ್ಸ್ ಕೊಟ್ಟಿರ್ತಾರೆ. ಈಗ ಜನರಲ್ ಇಂಟೆಲಿಜೆನ್ಸ್ ರೀಸನ್ಸ್ಗೆ 50 ಕ್ವಶನ್ಸು 50 ಮಾರ್ಕ್ಸು, ಜನರಲ್ ಅವೇರ್ನೆಸ್ಗೆ 50 ಕ್ವಶನ್ಸು 50 ಮಾರ್ಕ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 100 ಕ್ವಶನ್ಸ್ 100 ಮಾರ್ಕ್ಸ್. ಟೋಟಲ್ ಕ್ವಶನ್ಸ್ ಬಂದು 200, ಟೋಟಲ್ ಮಾರ್ಕ್ಸ್ ಬಂದು 200, ಟೈಮ್ ಕೂಡ 200. ಒಂದೊಂದು ಕ್ವಶನ್ಗೆ 1 ಮಿನಿಟ್ ಅನ್ನೋ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಟಿಕ್ಕಿಂಗೇ ಇರುತ್ತೆ ಆನ್ಸರ್ಸು. ಸೊ ನೀಟಾಗಿ ಓದ್ಕೊಂಡು ಹೋಗಿ ಅಪ್ಲೈ ಮಾಡಿ, ಕೆಲಸ ನಿಮ್ದು ಆಗಿಸ್ಕೊಳ್ಳಿ. ಇಷ್ಟೇ ಇವತ್ತಿನ ವಿಷಯ.